ತಂದೆ ತಾಯಿಗಳಿಗೆ ನನ್ನದೊಂದು ಮನವಿ. ನಿಮ್ಮ ಮಕ್ಕಳು ಸುಳ್ಳು ಹೇಳ್ತಾರೆ ಅನಿಸುತ್ತಾ ನಿಮಗೆ? ಅಥವಾ ಅವ್ರಿಗೆ ಶಾರ್ಟ್ ಟೆಂಪರ್, ಸಣ್ಣ ಪುಟ್ಟದಕ್ಕೂ ಕೋಪ ಮಾಡ್ಕೊಳ್ಳೋದು ಇರುತ್ತಾ? ಖಂಡಿತ ಇರುತ್ತೆ ಅನಿಸುತ್ತೆ. ಅಷ್ಟೇ ಅಲ್ಲ, ಸುಳ್ಳು ಹೇಳ್ತಾರಾ? ಅದಂತೂ ಮಾಡೇ ಮಾಡ್ತಾರೆ. ಅಂದರೆ ತಾವೇನಾದರೂ ಒಂದು ತಪ್ಪು ಮಾಡಿದ್ರೆ ಆ ತಪ್ಪಿನಿಂದ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಅವರು ಸುಳ್ಳು ಹೇಳ್ತಾರೆ. ಈಗ ಇದನ್ನೆಲ್ಲ ಹೇಗೆ ತಡೆಯೋದು? ಖಂಡಿತ ಸಾಧ್ಯ. ಒಂದು ಮಾರ್ಗ ಇದೆ, ಅದು ಥ್ರೂ ಹ್ಯಾಂಡ್ ರೈಟಿಂಗ್. ಹ್ಯಾಂಡ್ ರೈಟಿಂಗ್ ಸ್ಪೀಕ್ಸ್ ಅವರ್ ಪರ್ಸ್ನಾಲಿಟಿ. ಸೊ ಈ ಹ್ಯಾಂಡ್ ರೈಟಿಂಗ್ ಮೂಲಕ ಕೆಲವೊಂದು ಲೆಟರ್ಸ್ ಇದೆ, ಇಂಗ್ಲೀಷ್ ಲೆಟರ್ಸ್, ಅದನ್ನು ನೀವು ತಿದ್ದುಬಿಟ್ರೆ ಮಕ್ಕಳನ್ನು, ಅವರು ಸಣ್ಣವರಿದ್ದಾಗಲೇ ನೀವು ಅದನ್ನು ತಿದ್ದುಬಿಟ್ರೆ ಖಂಡಿತ ನಿಮ್ಮ ಮಗು ಸುಳ್ಳು ಹೇಳೋದು, ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಕೋಪ ಮಾಡ್ಕೊಳ್ಳೋದು, ಆಮೇಲೆ ಇಂಟ್ರೆಸ್ಟ್ ಇಲ್ಲದೆ ಇರೋದು, ಮೂಡ್ ಆಫ್ ಆಗಿರೋದು, ಅದೆಲ್ಲ ನೀವು ತಪ್ಪಿಸ್ಬೋದು ಥ್ರೂ ಹ್ಯಾಂಡ್ ರೈಟಿಂಗ್. ಕೆಲವೊಂದು ಹ್ಯಾಂಡ್ ರೈಟಿಂಗ್ ಮಾತ್ರ ಇದೆಯಲ್ಲ, ಮೊದಲಿಂದನೂ ನೀವು ಅಬ್ಸರ್ವ್ ಮಾಡಿ ಮಗಿ, ಜಸ್ಟ್ ಒಂದು ವೀಕ್ಲಿ ಒನ್ಸ್ ಆದರೂ ಸಾಕು. ಪ್ರತಿದಿನ ಇಲ್ಲದೆ ಹೋದ್ರೂ ವೀಕ್ಲಿ ಒನ್ಸ್ ಯಾವುದಾದ್ರೂ ಒಂದು ನೋಟ್ಸ್ನ ಚೆಕ್ ಮಾಡಿ, ಇಂಗ್ಲೀಷ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಸೋಷಿಯಲ್ ಸೈನ್ಸ್ ಆಗಿರ್ಬೋದು, ಯಾವುದಾದ್ರೂ ಒಂದು ಬುಕ್ಕನ್ನು ಜಸ್ಟ್ ಚೆಕ್ ಮಾಡಿ ನೋಡಿ, ಆ ಹ್ಯಾಂಡ್ ರೈಟಿಂಗಲ್ಲಿ ನಿಮ್ಮ ಮಗು ಈ ರೀತಿ ಬರೆಯೋದನ್ನು ಅಭ್ಯಾಸ ಮಾಡ್ಕೊಂಡಿದೆಯಾ? ತಕ್ಷಣ ಅದನ್ನು ಸ್ಟಾಪ್ ಮಾಡಿ. ಈ ರೀತಿ ಬರೆಯೋದು, ನಾನು ನೆಗೆಟಿವ್ ಹೇಳೋಕ್ಕೆ ಹೋಗಲ್ಲ ನಿಮಗೆ, ಈ ರೀತಿ ಬರಿಬೇಡಿ, ಇದು ನೆಗೆಟಿವ್ ಅಂತ ಹೇಳ್ತಾ ಇದ್ದೀನಿ ನಿಮಗೆ, ಓಕೆನಾ? ಸೊ ಈ ರೀತಿ ಬರೆಯೋದನ್ನು ಅಭ್ಯಾಸ ಮಾಡಿಸಿ. ಆಮೇಲೆ ಡಿ ಲೆಟರ್, ಎಫ್ ಲೆಟರ್, ಜಿ, ಎಚ್, ಐ, ಎಲ್ ಮತ್ತು ಟಿ, ಇದಿಷ್ಟು ಲೆಟರ್ಸನ್ನು ನೀವು ಅಚ್ಚುಕಟ್ಟಾಗಿ ಇದೇ ರೀತಿ ಬರೆಯೋ ಥರ ಆ ಮಕ್ಕಳಿಗೆ ಮಾಡಿಬಿಟ್ರೆ ಆ ಮಗು ಎಷ್ಟು ಚೆನ್ನಾಗಿ ಸೂಪರಾಗಿ ಬೆಳಿತಾನೆ ಅನ್ನೋದಕ್ಕೆ ನಾನೇ ಗ್ಯಾರಂಟಿ. ಐ ಲೆಟರ್ ಬರಿಬೇಕಾದ್ರೆ ಐ ಬರೆದು ಅದ್ರ ಮೇಲೆ ಆ ಡಾಟ್ ಇದೆಯಲ್ಲ, ನಿಮ್ಮ ಮಗು ಈ ರೀತಿ ಆಗ್ತಾ ಇದೆ ಅಂತ ಚೆಕ್ ಮಾಡಿ. ಐ ಒಂದು ಕಡೆ ಇರುತ್ತೆ, ಆ ಐ ಡಾಟ್ ಎಲ್ಲೋ ಇರುತ್ತೆ, ಅದನ್ನು ತಂದು ಅಲ್ಲಿಡೋ ಥರ ಆ ಥರ ಬರೆದಿರ್ತಾರೆ ಮಕ್ಕಳು. ಅದನ್ನು ಸ್ವಲ್ಪ ಅಬ್ಸರ್ವ್ ಮಾಡಿ ಆ ರೀತಿ ಬರಿಬೇಡ ಅಂತ ಹೇಳಿ. ಆಮೇಲೆ ಲೆಟರ್ ಟಿ, ಆ ಲೆಟರ್ ಟಿಗೆ ಲೂಪ್ ಇಲ್ಲದೆ ಇರೋ ಥರ ನೋಡಿ, ಲೂಪ್ ಇರಬಾರ್ದು, ಈ ಥರ ಬರಿಬಾರ್ದು, ಇಟ್ ಈಸ್ ಟು ನೆಗೆಟಿವ್, ಈ ಥರ ಬರಿದೇ ಇರೋ ಥರ ನೋಡಿ. ಎಲ್ ಲೆಟರ್ಗೆ ಲೂಪ್ ಇರಬೇಕು. ಇವತ್ತಿಗೆ ಸದ್ಯಕ್ಕೆ ಇದಿಷ್ಟು ಸಾಕು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ, ಈ ರೀತಿ ಲೆಟರ್ಸನ್ನು ಕಲಿಬೇಕು ಅಂದರೆ ದಯವಿಟ್ಟು ಈ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ಜ್ಞಾನಸ್ಫೂರ್ತಿ. ಥ್ಯಾಂಕ್ ಯು.